ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ತಿಳಿಸ್ಕೊಡ್ತಾರಂಥ ವಿಷಯ ಪೀರಿಯಡ್ಸ್ಗೆ ಪಟ್ಟಿರುವಂಥದ್ದು. ಸೊ ಪೀರಿಯಡ್ಸ್ ಟೈಮಲ್ಲಿ ಯಾವೆಲ್ಲ ಕೆಲವೊಂದು ಏನು ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕು, ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇದನ್ನ ಲೇಡೀಸ್ ಮಾತ್ರ ನೋಡಬೇಕು ಅಂತ ಏನಿಲ್ಲ, ಜೆಂಟ್ಸ್ ಕೂಡ ನೋಡ್ಬೋದು. ನಿಮ್ಮ ಪಾರ್ಟ್ನರ್, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ವೈಫ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ನೀವು ತಿಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ, ನೀವು ಸಹ ನೋಡ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಂಬರ್ 1 ಏನಪ್ಪ ಅಂದರೆ ಪ್ಯಾಡ್ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ನಮಗೆ ಸರಿಯಾದಂತಹ ಪ್ಯಾಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಈಗ ಗೊತ್ತಿಲ್ಲದೆ ಎಷ್ಟೋ ಜನ ಈ ಚಿಕ್ಕ ಪ್ಯಾಡ್ಗಳನ್ನ ಯೂಸ್ ಮಾಡೋವಂಥದ್ದು. ಸೊ ಅಂಥ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಬ್ಲೀಡಿಂಗ್ ಏನಾದರೂ ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಡೇಲಿ ಜಾಸ್ತಿ ಆಗ್ತಾ ಇದೆ, ಚಿಕ್ಕ ಪ್ಯಾಡ್ಗಳನ್ನ ಯೂಸ್ ಮಾಡಿದಂಥ ಟೈಮಲ್ಲಿ ಸೊ ಅದು ಹೊರಗಡೆ ಲೀಕೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ನಿಮಗೆ ಯಾವ ಸೈಜ್ ಪರ್ಫೆಕ್ಟ್ ಅನಿಸುತ್ತೆ. ಸೊ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ XL ಮತ್ತು XXL ಸೈಜಲ್ಲಿ ಪ್ಯಾಡ್ಗಳು ಸಿಗುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಸೊ ಆ ಪ್ಯಾಡ್ನ ಬಳಸುವಂಥದ್ದು ಸೂಕ್ತ. ಸೆಕೆಂಡ್ ಒನ್ ಏನಪ್ಪ ಅಂದರೆ ಈ ಪ್ಯಾಡ್ನ ಯೂಸ್ ಮಾಡಿ ಆದಮೇಲೆ ದಯವಿಟ್ಟು ಈಗ ಅದರಲ್ಲೇ ಒಂದು ರ್ಯಾಪರ್ ಟೈಪ್ ಬರುತ್ತೆ. ಸೊ ನಾವು ಪ್ಯಾಡ್ನ ಓಪನ್ ಮಾಡುವಾಗ ಗ್ರೀನ್ ಕಲರ್ ಏನು ರ್ಯಾಪರ್ ಬರುತ್ತೆ, ಸೊ ಅದರಲ್ಲಿ ನಿಮ್ಮ ಪ್ಯಾಡ್ನ ಯೂಸ್ ಮಾಡಿ ಆದಮೇಲೆ ದಯವಿಟ್ಟು ಅದರಲ್ಲಿ ರೋಲ್ ಮಾಡಿ ಡಸ್ಟ್ಬಿನ್ಗೆ ಹಾಕೋದನ್ನು ಕಲೀರಿ. ನಾನು ಎಷ್ಟೊಂದು ಸಲ ಮಾಲ್ಗಳಲ್ಲೆಲ್ಲ ನೋಡಿರ್ತೀನಿ, ಇದು ಎಲ್ಲರೂ ಅಪ್ಲೈ ಆಗೋದಿಲ್ಲ, ಓಕೆನಾ. ಯಾರು ಆ ಥರ ಮಾಡಿರ್ತಾರೆ ಅವರಿಗೆ. ಸೊ ಮಾಲಲ್ಲಿ ಅಥವಾ ಬೇರೆ ಎಲ್ಲಾದರೂ ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ಡೈರೆಕ್ಟ್ ಹಾಗೆ ತೆಗೆದುಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಅದು ಎಷ್ಟು ಅಸಹ್ಯ ಅನ್ನಿಸ್ತಾ ಇರುತ್ತೆ ಅಂದರೆ, ಅಲ್ಲಿ ಕೆಲಸ ಮಾಡೋರು ನಮ್ಮ ಥರನೇ ಮನುಷ್ಯರು ಇರ್ತಾರೆ. ಮತ್ತು ಹೈಜಿನ್ನ ಮೇಂಟೈನ್ ಮಾಡೋದನ್ನು ಕಲೀರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಥರ್ಡ್ ಒನ್ ಏನಪ್ಪ ಅಂದರೆ ಎಷ್ಟು ಗಂಟೆಗೆ ಒಮ್ಮೆ ಪ್ಯಾಡ್ನ ಯೂಸ್ ಮಾಡಬೇಕು ಅಂತ. ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪ್ಯಾಡ್ನ ಎಷ್ಟು ಅವರ್ ನಾವು ಅಂದರೆ ಎಷ್ಟು ಗಂಟೆ ನಾವು ಒಂದು ಪ್ಯಾಡ್ನ ಯೂಸ್ ಮಾಡಬೇಕು ಅಂತ. ನೀವು ಒಂದು ಸಲ ಒಂದು ಪ್ಯಾಡ್ನ ಹಾಕ್ಕೊಂಡ್ಮೇಲೆ ಆ ಪ್ಯಾಡ್ನ ಎವ್ರಿ 4 ಅವರ್ಸ್ಗೆ ಅಂದರೆ 4 ಗಂಟೆಗೊಮ್ಮೆ ನೀವು ಆ ಪ್ಯಾಡ್ನ ಚೇಂಜ್ ಮಾಡಲೇಬೇಕು. ಅದು ಬ್ಲೀಡಿಂಗ್ ಆಗಿರಲಿ ಆಗದೆ ಇರಲಿ, ದಯವಿಟ್ಟು ಆ ಪ್ಯಾಡ್ನ ಚೇಂಜ್ ಮಾಡಿ. ಲಾಂಗ್ ಟೈಮ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಫಿಫ್ತ್ ಒನ್ ಏನಪ್ಪ ಅಂದರೆ ಎವ್ರಿ ಮಂತ್ ನಿಮಗೆ ಪೀರಿಯಡ್ಸ್ ಆಗುವಂಥ ಟೈಮಲ್ಲಿ ಆದಷ್ಟು ನಿಮ್ಮ ಪ್ಯೂಬಿಕ್ ಹೇರ್ನ ರಿಮೂವ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಅದು ನೀವು ಇನ್ ಕೇಸ್ ಏನಾದರೂ ಹೇರ್ ರಿಮೂವ್ ಮಾಡಲಿಲ್ಲ ಅಂದರೆ ಬ್ಲೀಡಿಂಗ್ ಏನಾದರೂ ಜಾಸ್ತಿ ಆಗ್ತಾ ಇದ್ರೆ ಅದು ಹೇರ್ಸಲ್ಲೇ ಉಳ್ಕೊಂಡು ಸ್ಮೆಲ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ನೀವು ಆ ಥರ ಬ್ಲೀಡಿಂಗ್ ಹೇರ್ಸಲ್ಲಿ ಉಳ್ಕೊಂಡಾಗ ಪ್ರತಿ ಸಲ ಹೋಗಿ ನೀವು ಟಾಯ್ಲೆಟ್ ಯೂಸ್ ಮಾಡಬೇಕಾಗುತ್ತೆ, ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಅದು ಬ್ಲೀಡಿಂಗ್ ಆಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಅದ್ರ ಬದಲು ನೀವು ನೀಟಾಗಿ ಎವ್ರಿ ಮಂತ್ ಪೀರಿಯಡ್ಸ್ ಹಿಂದಿನ ದಿನ ಅಥವಾ 2-3 ಡೇಸ್ ಮುಂಚೆ ನಿಮ್ಮ ಪ್ಯೂಬಿಕ್ ಹೇರ್ನ ರಿಮೂವ್ ಮಾಡೋದ್ರಿಂದ ಬ್ಲೀಡಿಂಗ್ ಸರಾಗವಾಗಿ ಆಗುತ್ತೆ. ಎವ್ರಿ ಟೈಮ್ ನೀವು ಹೋಗಿ ವಾಶ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು 6th ಒನ್ ಏನಪ್ಪ ಅಂದರೆ ಆದಷ್ಟು ಕಾಟನ್ ಪ್ಯಾಂಟೀಸ್ನ ಯೂಸ್ ಮಾಡಿ, ಓಕೆನಾ. ಏನಕ್ಕಪ್ಪ ಅಂದರೆ ನೀವು ಸಿಂಥೆಟಿಕ್ ಆ ಥರದೆಲ್ಲ ಯೂಸ್ ಮಾಡಿದ್ರೆ ಪ್ಯಾಡ್ ಅದರಲ್ಲಿ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಸಮ್ಟೈಮ್ಸ್ ಅದು ಬಿಚ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕಾಟನ್ ಪ್ಯಾಂಟೀಸ್ನ ಯೂಸ್ ಮಾಡಿ ನಿಮ್ಮ ಪ್ಯಾಡ್ನ ಆ ಕಾಟನ್ ಪ್ಯಾಂಟಿಗೆ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಅದು ಲೀಕೇಜ್ ಆಗೋದು ಅಥವಾ ಏನದು ಪ್ಯಾಡ್ ರಿಮೂವ್ ಆಗೋವಂಥದ್ದು ಆ ಥರದ್ದೆಲ್ಲ ಆಗೋದು. ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ ಅಲ್ವಾ. ಎಷ್ಟೋ ಜನ ಟ್ಯಾಬ್ಲೆಟ್ನ ತಗೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮಗೆ ತಾವೇ ಹೋಗಿ ಮೆಡಿಕಲಲ್ಲಿ ಈ ಥರ ಪೀರಿಯಡ್ಸ್ ಟೈಮಲ್ಲಿ ನಮಗೆ ಹೊಟ್ಟೆ ನೋವು ಬರ್ದಿದೆ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿಬಿಟ್ಟು ತೊಗೊಳೋದವ್ರು ಇರ್ತಾರೆ. ಸೊ ದಯವಿಟ್ಟು ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮಗೆ ಲೈಟಾಗಿ ಹೊಟ್ಟೆ ನೋವು ಅಂದರೆ 1 ಸ್ಪೂನ್ ಸೋಂಪು ಕಾಳು ಬರುತ್ತೆ ಅಲ್ವಾ, ಸೋಂಪು ಕಾಳನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಕುಡಿಬೇಕು. ಅಂದರೆ ಹೇಗೆ ನಾವು ಟೀ ಕಾಫಿ ಕುಡಿತೀವಿ ಸೊ ಅದೇ ಥರ ಸೋಂಪು ಕಾಳನ್ನ ಚೆನ್ನಾಗಿ ಕುದಿಸಿ ಕುಡೀರಿ. ಇನ್ ಕೇಸ್ ನಿಮ್ಗೆ ಅದೊಂದೇ ಕುಡಿಯೋಕ್ಕಾಗಲಿಲ್ಲ ಅಂದರೆ ಅದ್ರ ಜೊತೆಗೆ ಹನಿ ಅಥವಾ ಶುಗರ್ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಇಲ್ಲ ನಮಗೆ ತಡೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಹೊಟ್ಟೆ ನೋವು ಬರುತ್ತೆ ಅಂತ ಅಂದರೆ ನಿಮ್ಮ ಏನು ಗೈನಕಾಲಜಿಸ್ಟ್ ಡಾಕ್ಟರ್ಸ್ ಇರ್ತಾರೆ, ಸೊ ಅವ್ರನ್ನ ಕನ್ಸಲ್ಟ್ ಮಾಡಿ. ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂದರೆ ಏನು ಒಬ್ಬ ನಾರ್ಮಲ್ ಮಹಿಳೆಗೆ ಆಗುತ್ತೆ, ಸೊ ಅದಕ್ಕಿಂತ ಡಬಲ್ ಟ್ರಿಬಲ್ ಬ್ಲೀಡಿಂಗ್ ಆಗುತ್ತೆ. ಸೊ ಅಂಥ ಹೆಣ್ಮಕ್ಳು ದಯವಿಟ್ಟು ನೆಗ್ಲೆಕ್ಟ್ ಮಾಡದೆ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಲೇಬೇಕು ನೀವು. ಯಾಕೆ ಅಂದರೆ ಅಷ್ಟೊಂದು ಓವರ್ಫ್ಲೋ ಆಗೋಂಥ ಟೈಮಲ್ಲಿ ಸುಮ್ಮನಿದ್ರೆ ಅದು ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಸೊ ಆ ಇನ್ನರ್ ಸೈಡ್ ನಮ್ಗೆ ಏನಾಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ. ನೋಡಿ, ಇದಾಗಿತ್ತು ಇವತ್ತಿನ ನನ್ನ ಟಾಪಿಕ್. ಈ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ